ಆತ್ಮೀಯ ವಿದ್ಯಾರ್ಥಿಗಳೇ, ಇದೀಗೇನು RBI ಇಂದ ನೋಟಿಫಿಕೇಶನ್ ಹೊಸದಾದ ಹುದ್ದೆಗಳಿಗೆ 650 ಪೋಸ್ಟ್ ಏನಿದೆ ಅದಕ್ಕೆ ಒಂದು ಅಧಿಸೂಚನೆ ಕೂಡ ಪ್ರಕಟ ಆಗಿದೆ. RBI ಅಸಿಸ್ಟೆಂಟ್ ರೋಲ್. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಹುದ್ದೆಗೆ ಏನು ಎಜುಕೇಶನಲ್ ಕ್ವಾಲಿಫಿಕೇಶನ್, ಏಜ್ ಲಿಮಿಟ್, ಡೇಟ್, ಎಕ್ಸಾಮ್ ಯಾವಾಗ, ಎಷ್ಟು ಹುದ್ದೆಗಳು ಖಾಲಿದೆ, ಆಯ್ಕೆ ವಿಧಾನ ಹೇಗೆ ಎಲ್ಲವನ್ನು ಕೂಡ ನಾವು ನೋಡೋಣ. ವಿದ್ಯಾರ್ಥಿಗಳೇ, ಪ್ರಥಮವಾಗಿ ಈ ಒಂದು ಎಕ್ಸಾಮ್ ಏನಿದೆ RBI ಅಸಿಸ್ಟೆಂಟ್, ಇದು ನಿಮಗೆ ನಾರ್ಮಲ್ ಬ್ಯಾಂಕ್ ರೀತಿ ಅಲ್ಲ. ಇದು ನಿಮಗೆ RBI ಆಫೀಸ್ ಏನಿದೆ ಅಂದರೆ ಅವರದ್ದು ರೀಜನಲ್ ಸೆಂಟರ್ಸ್ ಎಲ್ಲ ಇದೆ, ಅಲ್ಲಿ ಎಲ್ಲ ನಿಮಗೆ ಕ್ಲರಿಕಲ್ ಪೋಸ್ಟ್ ಇರುವಂತಹದ್ದು, ಅಂದರೆ ಫೈಲ್ ಮ್ಯಾನೇಜ್ಮೆಂಟ್, ಲೆಜರ್ ಮ್ಯಾನೇಜ್ಮೆಂಟ್, ಕರೆನ್ಸಿ ಮ್ಯಾನೇಜ್ಮೆಂಟ್, ಈ ರೀತಿಯಾದಂತಹ ಹುದ್ದೆಗಳಿಗೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಒಂದು ಹುದ್ದೆಗೆ ಏನು ಅಪ್ಲಿಕೇಶನ್ ಡೇಟ್ ಏನಿದೆ 16 ಫೆಬ್ ಇಂದ ಮಾರ್ಚ್ 8 ವರೆಗೆ ಅಪ್ಲಿಕೇಶನ್ ಡೇಟ್ ಓಪನ್ ಇರುತ್ತೆ. 16 ಫೆಬ್ ಇಂದ ಮಾರ್ಚ್ 8 ವರೆಗೆ ಓಪನ್ ಇರುತ್ತೆ. ಮೋಡ್ ಆಫ್ ಪೇಮೆಂಟ್ ಕೂಡ ನೀವು ಆನ್ಲೈನ್ ಅಲ್ಲೇ ಮಾಡಬೇಕು. ಹಾಗೂ ಎಕ್ಸಾಮ್ ಯಾವಾಗ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮ್ ಏಪ್ರಿಲ್ 11ಗೆ ಇರುತ್ತೆ. ಇದೆ 2026 ಏಪ್ರಿಲ್ 11ಗೆ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಮೇನ್ ಎಕ್ಸಾಮಿನೇಷನ್ಸ್ ಜೂನ್ 17ಗೆ ಇರುತ್ತೆ. ಈ ಒಂದು ಹುದ್ದೆಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು, ಎಜುಕೇಶನ್ ವಿದ್ಯಾರ್ಹತೆ ಏನೆಲ್ಲ ಪಡೆದಿರಬೇಕು. ಈ ಒಂದು ಹುದ್ದೆಗೆ ನೀವು ಡಿಗ್ರಿ ಆದರೆ ಸಾಕು. ಮಿನಿಮಮ್ 50% ಆಫ್ ಮಾರ್ಕ್ ನೀವು ಡಿಗ್ರಿಯಲ್ಲಿ ಪಡೆದಿರಬೇಕು. 50% ಮಾರ್ಕ್ ಇದ್ರೆ ನೀವು ಈ ಹುದ್ದೆಗೆ ಅರ್ಹರಾಗ್ತೀರಾ. ಈಗ ನಾವು ಎಕ್ಸಾಮ್ ಸ್ಕೀಮ್ ಆಫ್ ಸೆಲೆಕ್ಷನ್ ಅಂದ್ರೆ ಎಕ್ಸಾಮ್ ಯಾವ ರೀತಿ ಮಾಡ್ತಾರೆ ಎಂಬುದನ್ನು ನೋಡೋಣ. ಈ ಒಂದು ಹುದ್ದೆಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇದೆ, ಮೇನ್ ಎಕ್ಸಾಮಿನೇಷನ್ ಇದೆ, ಮತ್ತೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಇದೆ. ಎಲ್ಲವನ್ನ ಡಿಟೇಲ್ ಆಗಿ ವಿದ್ಯಾರ್ಥಿಗಳೇ ನಾವು ನೋಡೋಣ. ಈ ಒಂದು ಎಕ್ಸಾಮ್ ಏನಿದೆ ಇದಕ್ಕೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ 3 ಪೇಪರ್ ಇರುತ್ತೆ ನಿಮಗೆ. ಇಂಗ್ಲಿಷ್ ಲ್ಯಾಂಗ್ವೇಜ್, ನ್ಯೂಮೆರಿಕಲ್ ಅಬಿಲಿಟಿ, ರೀಸನಿಂಗ್ ಅಬಿಲಿಟಿ. 20 ಮಿನಿಟ್ಸ್ ಅಂದ್ರೆ 60 ಮಿನಿಟ್ಸ್ ಇದ್ದು ಒಂದು ಪೇಪರ್ ಇರುತ್ತೆ. 100 ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ ಇರುತ್ತೆ. ಇದರಲ್ಲಿ ಯಾರು ಕ್ವಾಲಿಫೈ ಆಗ್ತಾರೋ ಅವರು ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ಗೆ ಬರುತ್ತೆ. ಅಂದ್ರೆ ಜೂನ್ ಅಲ್ಲಿ ನಡೆಯುವಂತಹ ಮೇನ್ ಎಕ್ಸಾಮ್ಗೆ ಅವರು ಕ್ವಾಲಿಫೈ ಆಗ್ತಾರೆ. ಮೇನ್ ಎಕ್ಸಾಮಿನೇಷನ್ ಅಲ್ಲಿ ಟೆಸ್ಟ್ ಆಫ್ ರೀಸನಿಂಗ್, ಇಂಗ್ಲಿಷ್ ಲ್ಯಾಂಗ್ವೇಜ್, ನ್ಯೂಮೆರಿಕಲ್ ಅಬಿಲಿಟಿ, ಜನರಲ್ ಅವೇರ್ನೆಸ್, ಕಂಪ್ಯೂಟರ್ ನಾಲೆಜ್. ನಮ್ದು KPSC ಏನಿದೆ, KE ಏನಿದೆ, ಗ್ರೂಪ್ ಸಿ ಪ್ಯಾಟರ್ನ್ ಇದು. ಸೆಕೆಂಡ್ ಪೇಪರ್ ಕಮ್ಯುನಿಕೇಶನ್ ಪೇಪರ್ ಎಲ್ಲ ಇದರಲ್ಲಿ ಇದೆ, ಅಂದ್ರೆ ಅದೇ ಸೇಮ್ ಪ್ಯಾಟರ್ನ್ ಅಲ್ಲಿ ಇದೆ. ಅಂದ್ರೆ ನೀವು ನೋಡಿ, ಈಗ ಗ್ರೂಪ್ ಸಿಗೆ ನೀವು ಸ್ಟಡಿ ಮಾಡೋದಾದ್ರೆ ಕಂಪ್ಯೂಟರ್ ನಾಲೆಜ್ ಬೇಕು, ಜನರಲ್ ಅವೇರ್ನೆಸ್ ಬೇಕು. GK ಅಲ್ಲಿ ನಾವು ಮೆಂಟಲ್ ಎಬಿಲಿಟಿ ನೋಡ್ತೀರಾ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲಿಷ್ ಇದೊಂದು ಪೇಪರೇ ಇದೆ. ಯಾವುದರಲ್ಲಿ? ಕಮ್ಯುನಿಕೇಶನ್. ಸೇಮ್ ಪೇಪರ್ ಇದರಲ್ಲಿ ಇದೆ. ಜಸ್ಟ್ ಒಂದು ಸ್ವಲ್ಪ ರೀಸನಿಂಗ್ ಮತ್ತೆ ನ್ಯೂಮೆರಿಕಲ್ ಅಬಿಲಿಟಿ ಎಲ್ಲ ಸ್ವಲ್ಪ ನೋಡಿದ್ರೆ ಆಯ್ತು. 40 ಮಾರ್ಕ್, 40 ಕ್ವಶನ್ಸ್ ಏನ್ ಬರುತ್ತೆ. 135 ಮಿನಿಟ್ಸ್ ಇರುತ್ತೆ, 200 ಕ್ವಶನ್ಸ್ ಇರುತ್ತೆ. ಈಗ ನಾನು ಆಗನೇ ಹೇಳಿದೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್. ಈ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಏನಂತ ಹೇಳಿದ್ರೆ, ನೀವು ಯಾವ ಝೋನ್ಗೆ ಆಗ್ತೀರೋ ಆ ಝೋನಲ್ಲಿ ನಿಮಗೆ ಆ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಎಕ್ಸಾಂಪಲ್ ಕೊಡ್ತೇನೆ. ಇನ್ ಕೇಸ್ ನೀವು ಬ್ಯಾಂಗ್ಳೂರ್ಗೆ ಹಾಕುದಾದ್ರೆ ನಿಮಗೆ ಕನ್ನಡ ಗೊತ್ತಿರಬೇಕು. ಜಸ್ಟ್ ಒಂದು ಕ್ವಾಲಿಫೈಯಿಂಗ್ ಟೆಸ್ಟ್ ಮಾಡ್ತಾರೆ. ಸಿಂಪಲ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಗೊತ್ತಿದ್ರೆ ಸಾಕು, ಡಿಟೇಲ್ ಏನು ಬೇಕಾಗಿಲ್ಲ. ಅಂದ್ರೆ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಂದ್ರೆ ಓದಬೇಕು, ಅರ್ಥ ಆಗಬೇಕು, ಬರಿಬೇಕು. ಬೇಸಿಕ್ ಆಗಿ ಇದೊಂದು ಆಪರ್ಚುನಿಟಿ ಇದೆ ವಿದ್ಯಾರ್ಥಿಗಳಿಗೆ, ನಮ್ಮ ಕರ್ನಾಟಕದವರಿಗೆ. ಅಂದ್ರೆ ಬೇರೆಯವರಿಗೆ ಕನ್ನಡ ಅಷ್ಟು ಪ್ರೊಫಿಷಿಯನ್ಸಿ ಆಗಿರೋದಿಲ್ಲ. ಸೊ ನಮಗೆ ಸಹ ಒಂದು ಆಪರ್ಚುನಿಟಿ ಇದೆ, ಯೂಸ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಮತ್ತೊಂದು ತೆಕ್ಕೊಳ್ಳಿ. ಇನ್ ಕೇಸ್ ನೀವು ಮುಂಬೈಗೆ ಹಾಕೋದಾದ್ರೆ ಮರಾಠಿ ಮತ್ತೆ ಕೊಂಕಣಿ ನಿಮಗೆ ಅರ್ಥ ಆಗಬೇಕು, ಓದಲಿಕ್ಕೆ ಬರಬೇಕು ಅಷ್ಟೇ. ಇದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್. ಅದೆರಡು ಎಕ್ಸಾಮ್ ಕ್ಲಿಯರ್ ಆದ್ರೆ ಮೂರನೇದು ಟೆಸ್ಟ್ ಇದಾಗಿರುತ್ತೆ ನಿಮಗೆ. ಇನ್ನು ಏಜ್ ಲಿಮಿಟ್ ಎಷ್ಟಿದೆ? ಏಜ್ ಲಿಮಿಟ್ ಈ ಒಂದು ಹುದ್ದೆಗೆ ಏಜ್ ಲಿಮಿಟ್ 20 ಇಯರ್ಸ್ ಇಂದ 28 ಇಯರ್ಸ್ ವರೆಗೆ ಆಗಿರಬೇಕು. 20 ಇಯರ್ಸ್ ಇಂದ 28 ಇಯರ್ಸ್ ಅಂದ್ರೆ ಮಿನಿಮಮ್ 20, ಮ್ಯಾಕ್ಸಿಮಮ್ ಆಗಿ 28 ಇಯರ್ಸ್ ಆಗಿರಬೇಕು. ಮತ್ತೆ ಕೆಲವೊಂದು ಕೇಸಲ್ಲೆಲ್ಲ ಎಕ್ಸೆಪ್ಷನ್ ಇದೆ. ಅಂದ್ರೆ SC/ST ಅವರಿಗೆಲ್ಲ 5 ಇಯರ್ಸ್ ಎಕ್ಸೆಪ್ಷನ್ ಇದೆ, ಅಂದ್ರೆ 33 ಇಯರ್ಸ್ ವರೆಗೆ. OBC ಅವರಿಗೆ 31 ಇಯರ್ಸ್ ವರೆಗೆ ಎಕ್ಸೆಪ್ಷನ್ ಇದೆ. ಹೀಗಾಗಿ ಕೆಲವೊಂದು ಹುದ್ದೆಗಳಿಗೆ ಅಂದ್ರೆ ಕೆಲವೊಂದು ಕೆಟಗರಿಗಳಿಗೆ ಎಕ್ಸೆಪ್ಷನ್ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಮ್ಯಾಕ್ಸಿಮಮ್ ಅಪ್ ಟು 50 ಇಯರ್ಸ್ ಇದೆ.
ಅದು ಯಾರು ಯಾವ ಕ್ಯಾಟಗರಿಯಲ್ಲಿ ಯಾರ್ಯಾರು ಬರ್ತಾರೆ ಬೇಸ್ಡ್ ಆನ್ ದಟ್ ಅದು ಎಕ್ಸೆಪ್ಷನ್ಸ್ ಇದೆ. ಇನ್ನು ವೇಕೆನ್ಸೀಸ್ ಎಲ್ಲ ಎಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ, ಬ್ಯಾಂಗ್ಳೂರಲ್ಲಿ ನಮಗೆ 24 ಪೋಸ್ಟ್ ಇದೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಬ್ಯಾಂಗ್ಳೂರು ಕರ್ನಾಟಕದವರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ. 24 ಪೋಸ್ಟ್ ಇದೆ ಬ್ಯಾಂಗ್ಳೂರಲ್ಲಿ. ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಝೋನ್ಗಳಲ್ಲಿ ಬೇರೆ ಬೇರೆ ಪೋಸ್ಟ್ಗಳಿದೆ. ಮುಂಬೈಯಲ್ಲಿ 249 ಪೋಸ್ಟ್ ಖಾಲಿವೆ. ನಿಮಗೆ ಯಾವ ಝೋನ್ ಕಂಫರ್ಟ್ ಆಗಿದೆ ಅಂದರೆ ಕರ್ನಾಟಕದವರು ಹೆಚ್ಚಾಗಿ ಬೆಂಗಳೂರಿಗೆ ಹಾಕ್ತಾರೆ. ಸೊ ನಿಮಗೆ ಯಾವ ಝೋನ್ ಕಂಫರ್ಟ್ ಇದೆ ಅದೇ ಝೋನ್ಗೆ ಹಾಕಿ ಈ ಒಂದು ಪರೀಕ್ಷೆ ಅಟೆಂಡ್ ಮಾಡಿ. ಈಗ ನಿಮಗೆ ಜಾಬ್ ಆದರೆ ಸೌತ್ ಝೋನ್ ಅಂದರೆ ಎಕ್ಸಾಂಪಲ್ ಕೊಡ್ತೇನೆ. ಅಂದರೆ ಈಗ ನಿಮಗೆ ನೀವು ಜಾಬ್ ಆಯಿತು, ನಿಮಗೆ ಸೆಲೆಕ್ಷನ್ ಆಯಿತು, ಯಾವ ಝೋನ್ ಸಿಗ್ಬೋದು ಅಂದರೆ ಸೌತ್ ಝೋನ್ ಅಂದರೆ ನಿಮಗೆ ಬೆಂಗಳೂರು ಸಿಗ್ಬೋದು, ಚೆನ್ನೈ ಸಿಗ್ಬೋದು, ಹೈದರಾಬಾದ್ ಸಿಗ್ಬೋದು, ತಿರುವನಂತಪುರಂ ಸಿಗ್ಬೋದು, ಇನ್ಕ್ಲೂಡಿಂಗ್ ಕೊಚ್ಚಿ. ಈ ಝೋನಲ್ಲಿ ನಿಮಗೆ ಕೊಡ್ತಾರೆ. ನಾರ್ತ್ ಝೋನ್ ಹಾಕಿದರೆ ಬೇರೆ ಪ್ಲೇಸಲ್ಲಿ ಕೊಡ್ತಾರೆ, ವೆಸ್ಟ್ ಝೋನ್ ಹಾಕಿದರೆ ಬೇರೆ, ಹೀಗೆ ಬೇರೆ ಬೇರೆ ಝೋನ್ಗಳಲ್ಲಿ ಬೇರೆ ಬೇರೆ ಆಫೀಸ್ ಇದೆ. ಇನ್ ಕೇಸ್ ಸೌತ್ ಝೋನ್ ಹಾಕಿದರೆ ನಿಮಗೆ ಇಷ್ಟೊಂದು ಸೆಂಟರಲ್ಲಿ ಯಾವುದಾದ್ರೊಂದು ಸೆಂಟರನ್ನು ಕೊಡ್ತಾರೆ. ಮೀಡಿಯಂ ಆಫ್ ಎಕ್ಸಾಮಿನೇಷನ್, ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಇದೊಂದು ಗೋಲ್ಡನ್ ಆಪರ್ಚುನಿಟಿ ಕರ್ನಾಟಕದವರಿಗೆ. ಇನ್ ಕೇಸ್ ನೀವು ಬ್ಯಾಂಗ್ಳೂರ್ ಹಾಕಿದ್ರೆ ನಿಮಗೆ 3 ಲ್ಯಾಂಗ್ವೇಜ್ ಅಲ್ಲಿ ಸಹ ಎಕ್ಸಾಮ್ ಬರಿಬಹುದು. ನೋಡಿ, ಇಂಗ್ಲಿಷ್ ಅಲ್ಲಿ ಬರಿಬಹುದು, ಹಿಂದಿಯಲ್ಲಿ ಬರಿಬಹುದು, ಕನ್ನಡದಲ್ಲಿ ಬರಿಬಹುದು, ಕೊಂಕಣಿಯಲ್ಲಿ ಸಹ ಬರಿಬಹುದು. ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಬ್ಯಾಂಗ್ಳೂರ್ ಅಂತ ನೀವು ಬ್ಯಾಂಗ್ಳೂರ್ ಝೋನ್ಗೆ ಹಾಕಿದ್ರೆ ಈ 4 ಲ್ಯಾಂಗ್ವೇಜ್ ಅಲ್ಲಿ ಸಹ ನಿಮಗೆ ಎಕ್ಸಾಮ್ ಅನ್ನ ಬರಿಬಹುದು. ಎಲ್ಲವೂ ಕೂಡ ನೀವು ಕನ್ನಡದಲ್ಲಿ ಬರುತ್ತೆ, ಆದ್ರೆ ಇಂಗ್ಲಿಷ್ ಪೇಪರ್ ಮಾತ್ರ ಕನ್ನಡದಲ್ಲಿ ಇರೋದಿಲ್ಲ, ಇಂಗ್ಲಿಷ್ ಪೇಪರ್ ಮಾತ್ರ ಇಂಗ್ಲಿಷ್ ಅಲ್ಲೇ ಇರುತ್ತೆ.